ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿರ್ಬೋದು, ಮೇನ್ಸ್ ಅಂಕ ಬಂದಾಗ ಜನರಲ್ ಸ್ಟಡೀಸ್ ಸ್ಕ್ರೀನ್ಗೆ ಪಿರಿಯೋಟೇಬಲ್ ರೋಲ್ ಅಂಕ ಕರೀತಾರೆ. ಅದರಲ್ಲಿ ಒಂದು ಕಾಂಪೊನೆಂಟ್ ಲ್ಯಾಂಡ್ ರಿಫಾರ್ಮ್. ಯಾಕೆ ಲ್ಯಾಂಡ್ ರಿಫಾರ್ಮನ್ನು ಎಕನಾಮಿಕ್ಸ್ ಪ್ರಾಸ್ಪ್ಯಾರಿಟಿಯಲ್ಲಿ ಹಾಕಿದ್ದಾರೆ ಅಂತಂದರೆ ಪ್ರಾಪರ್ಟಿ. ಪ್ರಾಪರ್ಟಿ ಇಸ್ ದ ಬೇಸ್ ಆಫ್ ಪವರ್. ಆ್ಯಂಡ್ ಸಿಟಿಗನ್ ಒಂದು ಪ್ರಾಪರ್ಟಿ ಹೋಲ್ಡರ್ ಆದರೆ ಅವ್ರಿಗೊಂದು ವ್ಯಾಲ್ಯೂ ಅನ್ನುವಂಥದ್ದು. ಎಷ್ಟು ಜನಕ್ಕೆ ಪ್ರಾಪರ್ಟಿ ಇದೆ, ಎಷ್ಟು ಜನಕ್ಕೆ ಪ್ರಾಪರ್ಟಿ ಇಲ್ಲ ಅಂತ ಸರ್ವೆ ಮಾಡಿದ್ರೆ ನಮ್ಮ ಇಂಡಿಯಾ ನಮ್ಮ ಬ್ರಿಟಿಷ್ ಎಂಪೈರ್ ಕಾಲದಲ್ಲಿ ಹಲವಾರು ಇಲ್ನೆಸ್ಸನ್ನು ಫೇಸ್ ಮಾಡಿತ್ತು, ವಲ್ನರಬಿಲಿಟಿಯನ್ನು. ಸೆಷನ್ ಟು ಸೆಷನ್ ಚೇಂಜ್ ಆಗ್ತಾ ಇರ್ತದೆ. ಏನು ಸೆಷನ್ ಟು ಸೆಷನ್? ಕ್ಯಾಸ್ಟಿಸಮ್ ಮೇಲೆ, ರೀಜನಾಲಿಟಿ ಮೇಲೆ, ಡೈವರ್ಸಿಟಿ ಒಪಿನಿಯನ್ ಮೇಲೆ, ಹೌದಾ? ಸೊ ಲ್ಯಾಂಡ್ ರಿಫಾರ್ಮ್ ಅಂತಂದ್ರೇನು? ಲ್ಯಾಂಡ್ ಅಂದರೆ ಪ್ರಾಪರ್ಟಿ, ರಿಫಾರ್ಮ್ ಅಂದರೆ ಸುಧಾರಣೆ. ಸುಧಾರಣೆ ಯಾಕೆ ಮಾಡಬೇಕು? ಭೂ ಸುಧಾರಣೆ ಮಾಡಬೇಕು, ಅದಕ್ಕೊಂದು ನೀತಿ ರಿವಾಜುಗಳಿರ್ತದೆ. ಏಕದಮ್ ಮಾಡೋಕ್ಕಾಗಲ್ಲ. ಈಗ ನಾನೊಂದು 50 ಎಕರೆ ಓನರು, ನಿಮಗೆ 1 ಎಕರೆಯೂ ಇಲ್ಲ. ಸೊ ಇದಕ್ಕೆ ಇನ್ಕಮ್ ಇನ್ಇಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಇರ್ತದ? ಇರೋದಿಲ್ಲ. ಯು ಆರ್ ಆಲ್ಸೋ ಎ ಹೋಮೋ ಸೇಪಿಯನ್ಸ್ ಇನ್ ದ ಆಂಥ್ರೋಪಾಲಜಿಕಲ್ ಟರ್ಮ್ ಆ್ಯಂಡ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಹ್ಯಾವಿಂಗ್ ಎ ಹ್ಯುಮ್ಯಾನಿಟಿ, ಹೌದಾ? ಸೊ ಟಾಪ್ ನಾಚ್ ಆಕ್ಸ್ಫರ್ಡ್ ಫಾರ್ಮ್ ಯೂನಿವರ್ಸಿಟಿ ಅಂತ ಬಂದಿದೆ. ಅವ್ರು ಹೇಳ್ತಾರೆ 1% ಆಫ್ ದ ಜನ 14-19% ಆಫ್ ವೆಲ್ತು ಇಟ್ಕೊಂಡಿದ್ದಾರೆ ಅಂತ. ಇನ್ನೊಂದು ರೆಕಾರ್ಡ್ ಇದೆ, ಅದು NSLU ಅಂತ, ನ್ಯಾಷನಲ್ ಸರ್ವೆ ಲೀಡರ್ಶಿಪ್ ರೆಕಾರ್ಡ್ ಸರ್ವೆ ಅಂತ. ಅದರಲ್ಲಿ ಹೇಳ್ತಾರೆ 50% ಆಫ್ ದ ವರ್ಕ್ ಫೋರ್ಸ್ ಏನಿದೆ, ಅಂದರೆ ಲ್ಯಾಂಡ್ ಕೆಪಾಸಿಟಿ ಬರೀ 50% ಮೆಂಬರ್ ಹತ್ರ ಇದೆ. ಟೋಟಲ್ ಎಷ್ಟು ಪಾಪ್ಯುಲೇಷನು? 143 crores ಪಾಪ್ಯುಲೇಷನ್ ಇದೆ, ಹೌದಾ? ಇಂಡಿಯನ್ GDP ನೋಡಿದ್ರೆ ಈಗ ರೈಸ್ ಆಗಿದೆ 7%, ಮೊದಲು 6.5% ಇತ್ತು. ಈಗ ರೈಸ್ ಆಗಿದೆ, ಎಕಾನಮಿ ಚೆನ್ನಾಗಿದೆ, 3rd ಲಾರ್ಜೆಸ್ಟ್ ಹತ್ರ ಹೋಗ್ತಿದ್ದೀವಿ, 4th ಲಾರ್ಜೆಸ್ಟ್ ಆಗಿದೆ. ಅಮೇರಿಕಾ, ಚೈನಾ, ರಷ್ಯಾ, ನಾವು, ಜಪಾನ್ ಅಂತ ಕರೆಯೋದಾದರೆ ಹೋಮೋಸೆಪಿಯನ್ಸ್ಗೆ ಪ್ರಾಪರ್ಟಿ ಎಷ್ಟು ಇಂಪಾರ್ಟೆಂಟ್ ಬೇಕಲ್ಲ? ಸೊ ಲ್ಯಾಂಡ್ ಒಬ್ಬರ ಹತ್ರನೇ ಇದ್ದರೆ ಅದಕ್ಕೆ ಚೆಂದ ಕಾಣೋದಿಲ್ಲ ಅನ್ನುವಂಥದ್ದು. ಸೊ ಇದಕ್ಕೊಂದು ಎವಲ್ಯೂಷನ್ ಇದೆ. ಯಾಕೆ, ಯಾವಾಗಾಯಿತು, ಹೇಗೆ? ಲ್ಯಾಂಡ್ ರಿಫಾರ್ಮನ್ನು ಮಾಡಬೇಕು ಅಂದರೆ ಒಬ್ಬರ ಕೈಯಲ್ಲಾಗುತ್ತಾ? ಆಗಲ್ಲ. ಇಟಿಗೆ ವಿಲ್ ಆಫ್ ಪವರ್ ಆ್ಯಂಡ್ ವಿಲ್ ಆಫ್ ಹೈರಾರ್ಕಿ. ಆ ಹೈರಾರ್ಕಿಯನ್ನು ಬ್ರೇಕ್ ಮಾಡೋದಿದೆಯಲ್ಲ, ಸೊಸೈಟಿಯಲ್ ಹೈರಾರ್ಕಿಯನ್ನು ಬ್ರೇಕ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಸೊ ಅದನ್ನು ಬ್ರಿಟಿಷರ ಕಾಲದಿಂದಲೂ ನೋಡ್ತಾ ಬರ್ತೀವಿ. 1792 ಜಮೀನ್ದಾರಿ ಸಿಸ್ಟಮ್ ಯಾರು ಮಾಡಿದ್ದು ಜಮೀನ್ದಾರಿ ಸಿಸ್ಟಮ್? ಲಾರ್ಡ್ ಕಾರ್ನ್ವಾಲಿಸ್, ಹೌದಾ? ಲಾರ್ಡ್ ಕಾರ್ನ್ವಾಲಿಸ್ ಸಿಸ್ಟಮಲ್ಲಿ ಏನಾಯಿತು, ಬ್ರಿಟಿಷರೇ ಮೊನೋಪೋಲಿ, ಈಸ್ಟ್ ಇಂಡಿಯಾ ಕಂಪನಿ. ಆವಾಗ ಲಾರ್ಡ್ ಕಾರ್ನ್ವಾಲಿಸ್ ಬಂದರು, ನೋಡಪ್ಪ, ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಓನರ್ ಇದ್ದೀರಿ, ಆದರೆ ನಿಮಗೆ ಓನರ್ಶಿಪ್ ಕೊಡೋದಿಲ್ಲ, ಇಟ್ ಪ್ರಾಪರ್ಟಿ ಆಫ್ ಬ್ರಿಟಿಷ್ ಅಂತ ಹೇಳಿ ಅವರು ಅದನ್ನು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರು. 100 ಎಕರೆಯಲ್ಲಿ ಬೆಳೀತಕ್ಕಂಥ ರೈತ ಕೂಡ 10% ಅಷ್ಟು ಪ್ರಾಫಿಟನ್ನು ತೊಗೊಳ್ತಾ ಇರಲಿಲ್ಲ. ದಟ್ ಈಸ್ ಕಾಲ್ಡ್ ಆ್ಯಸ್ ಎಕ್ಸ್ಪ್ಲಾಯ್ಟೇಷನ್. ಅದು ರೀಜನಾಲಿಟಿ ಮತ್ತು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಸ್ಟಿಸಮ್ ಮೇಲೆ ಹೋಗ್ತಾಯಿತ್ತು, ಹೌದಾ? ದಟ್ ಈಸ್ ಎ ವಲ್ನರಬಲ್ ಸಿಚುವೇಶನ್. 85% ಆಫ್ ದ ಫಾರ್ಮರ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಅಂತ ಕರಿತೀವಿ. ಈಗ 86% ಆಗಿದೆ. ಸೊ 1% ಜಾಸ್ತಿ ಆಗಿದೆ 2025 ಆನ್ವರ್ಡ್ಸ್. ಸೊ ಇಟ್ ಈಸ್ ಎ ಗ್ರೇಟ್ ವಲ್ನರಬಿಲಿಟಿ. ಸೊ ಇವಾಗಲೇ ಆ ಕಂಡೀಷನ್ ಇರುವಾಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ, ಇನ್ನು ಆಗ ಆಶ್ಚರ್ಯ ಇಲ್ಲ ನಮಗೆ. ಸೊ ಈ ನಿಟ್ಟಿನಲ್ಲಿ ಏನಾಗಿತ್ತು, ಜಮೀನ್ದಾರಿ ಸಿಸ್ಟಮನ್ನು ಅಬಾಲಿಷನ್ ಮಾಡಬೇಕು ಅಂತ ಹೇಳಿ ಅಪೀಲ್ ಮಾಡಿದ್ವಿ. ನಮ್ಮ ಅಪೀಲ್ ಹೇಗಿತ್ತು? ಎಕ್ಸ್ಟ್ರೀಮಿಸಮ್ ಇತ್ತು, ಮತ್ತು ಮಾಡರಿಸ್ಟಿಕ್ಕು, ರ್ಯಾಷನಲಿಸ್ಟಿಕ್ಕು. ಸೊ ಅದರಲ್ಲಿ ಪಿಟಿಷನ್ ಹಾಕಿದ್ರು. ಆವಾಗ ಓಕೆ, ಫಾರ್ ಎ ಕಾನ್ಸರ್ವೇಟಿವ್ ಇಯರ್ 1833ಯಲ್ಲಿ ನಿಮಗೆ ಹಾಲ್ಟ್ ಮೆಕನೈಸ್ ಅಂತ ಒಬ್ಬರು ಬಂದರು, ಲಾರ್ಡ್ ಕಾರ್ನ್ವಾಲಿಸ್ ಥರನೇ. ಹೀಗೆ ಗ್ರೂಪ್ ಲೀಡರ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯನ್ ಪೆನಿನ್ಸುಲಾ. ಅವ್ರೇನು ಮಾಡಿದ್ರು, ಮಹಲ್ವಾರಿ ಸಿಸ್ಟಮ್ ಅಂತ ಕಂಡ್ರು. ಮಹಲ್ವಾರಿ ಸಿಸ್ಟಮಲ್ಲಿ ಏನಾಯಿತು, ಇದಕ್ಕೂ ಅದಕ್ಕೂ ಏನು ಡಿಫ್ರೆಂಟು ಅಂದರೆ, ಗ್ರೂಪ್ ಆಫ್ ರೈತರು ಅಥವಾ ಫಾರ್ಮರ್ಸ್ ಏನು ಲ್ಯಾಂಡ್ ಓನರ್ಸ್ ಇರ್ತಾರೆ, ಒಂದು ಗ್ರೂಪ್ ಸೊಸೈಟಿ ಥರ ಅಸೋಸಿಯೇಷನ್ ಮಾಡಿದ್ರು. ಅಸೋಸಿಯೇಷನಲ್ಲಿ ನಾನು ಇಷ್ಟು ರೆವಿನ್ಯೂ ಜನ್ರೇಟ್ ಮಾಡಿದ್ದೇನೆ, ಸೊ ಇದರಲ್ಲಿ ಇಷ್ಟು % ಬ್ರಿಟಿಷರಿಗೆ ಕೊಡಬೇಕು, ಇನ್ನಿಷ್ಟು % ನಾವು ಇಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು. ಜೊತೆಗೆ ಫ್ಲೆಕ್ಸಿಬಲ್ ಎನಾಫ್. ಆದರೆ ಇಲ್ಲಿ ತೊಂದರೆ ಏನಂದರೆ, ಸೀಸನ್ ಮಳೆಗಾಲ ಇದೆ, ಚಳಿಗಾಲ ಇದೆ ಮತ್ತು ಬೇಸಿಗೆಗಾಲ ಇದೆ. ಬೆಳೆಯುವ ಕ್ರಾಪ್ ಲಿಮಿಟೆಡ್ ಆಗಿರ್ತದೆ, ಒಂದೊಂದು ಸಲ ಬರ್ತದೆ, ಒಂದೊಂದು ಸಲ ಬರೋದಿಲ್ಲ, ಕಾರಣ ಇದೆ. ಆದರೆ ಅದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ. ಯು ಹ್ಯಾವ್ ಟು ಗಿವ್ ದಿಸ್ ಮಚ್ ಆಫ್ ಪರ್ಸೆಂಟೇಜ್ ಮೀನ್ಸ್ ಎಸ್ ದಟ್ಸ್ ರಾಂಗ್. ಇದು ತಪ್ಪಾಗುತ್ತೆ. ಆದರೂ ಕೂಡ ಅದು ಎಕ್ಸ್ಪ್ಲಾಯ್ಟೇಷನ್, ಅವಾಗ ಇಂಡೈರೆಕ್ಟ್ ಎಕ್ಸ್ಪ್ಲಾಯ್ಟೇಷನು.
ಸಪೋಸ್ ನಿಮ್ಮ ಹತ್ರ 100 ಎಕರೆಯಲ್ಲಿ 10% ನಿಮ್ಮದಕ್ಕಾಗಿ 90% ಅವ್ರಿಗೂಕಾದರೆ ಅದು ಎಕ್ಸ್ಪ್ಲಾಯ್ಟೇಷನ್ನೇ. ಸಪೋಸ್ ನಿಮ್ಮ ಹತ್ರ 50% ಪ್ರಾಫಿಟ್ಟು ಮಾಡಿ ಅದರಲ್ಲಿ 10% ಅವ್ರಿಗೂ 40% ನಿಮ್ಮದಕ್ಕಾದರೆ ಸೀಸನಲ್ಲಿ ಅಷ್ಟು ಬಂದಿಲ್ಲ ಪ್ರಾಫಿಟ್ಟು, ಆಗೇನಾಯಿತು? ಆಗ ಎಕ್ಸ್ಪ್ಲಾಯ್ಟೇಷನ್ ಆಯಿತು. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಇದು ಕೂಡ ಬೇಜಾರಾಯಿತು. ಆಗಾಗ ಮೇಲೆ ಎವಲ್ಯೂಷನ್ ಲೆಕ್ಕ ಹಾಕಿ ಥಾಮಸ್ ಮನ್ರೋ ಅಂಕ ಬಂದರು. ಅವರು ಕೂಡ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಹಾರ್ಟ್ ಮೆಕನೈಸ್ ಅವರ ಕರವೇ ಯಾವಾಗ ಬಂದದ್ದು? 1850ರ ಚಿಲ್ಲರೆಯಲ್ಲಿ ಬಂದರು. ಆ ಒಂದು ಇಸವಿಯಲ್ಲಿ ಏನಾಯಿತು, ರೈತಾವಾರಿ ಸಿಸ್ಟಮ್ ಅಂತ ತಂದರು. ಆ ಒಂದು ರೈತನಿಗೆ ಒಂದು ಡಿಪೆಂಡೆನ್ಸಿಯನ್ನು ಕೊಟ್ಟರು. ನೀವೇ ನಿರ್ಧಾರ ಮಾಡಿ, ಸೀಸನಲ್ ವೇರಿಕ ಇಷ್ಟು ಪರ್ಸೆಂಟೇಜ್ ಇಷ್ಟಿದೆ, ಬಟ್ ಕ್ವಾಂಟಿಟಿ ಏನಿದೆ ನೀವು ಕೊಡುವಂಥದ್ದು ಅದು ನಿಮ್ಮ ಮೇಲೆ ನಿರ್ಧಾರ ಅಂತ ಮಾಡಿದ್ರು. ದಟ್ಗೆ ಫ್ಲೆಕ್ಸಿಬಲ್ ಪಾಯಿಂಟ್. ಸಂಹೌ ಎವಲ್ಯೂಷನ್ ಲೆಕ್ಕ ಹಾಕಿದ್ರೆ ದಟ್ಗೆ ಫ್ಲೆಕ್ಸಿಬಲ್ ಪಾಯಿಂಟ್. ಸೊ ಇದು ರೈತವಾರಿ ಸಿಸ್ಟಮ್ ಥಾಮಸ್ ಮನ್ರೋ ಏನಿದ್ದಾರೆ ಹೀಗೆ ಫಾದರ್ ಅಂತ ಕರೀತಾರೆ ಲ್ಯಾಂಡ್ ಬ್ರಿಟಿಷ್ ಎಂಪೈರಲ್ಲಿ. ತದನಂತರ ನೀವು 1951 ಬುಧಾನ್ ಚಳವಳಿ ಅಂತ ಬಂತು. ಸೊ ಫಾದರ್ ಆಫ್ ಲ್ಯಾಂಡ್ ರಿಫಾರ್ಮ್ ಆಫ್ ಇಂಡಿಯನ್ ಲ್ಯಾಂಡ್ ರಿಫಾರ್ಮ್ ಅಂತ ನೋಡಿದಾಗ ವಿನೋಬಾ ಭಾವೆ. ಯಾಕೆ ಇವರು ಲ್ಯಾಂಡ್ ರಿಫಾರ್ಮಿನ ಫಾದರ್ ಅಂತ ಕರೆಯೋದಾದರೆ, ಲ್ಯಾಂಡ್ ರಿಫಾರ್ಮನ್ನು ಮಾಡಬೇಕು ಅಂತ ಇವರು NGO ಕರಗ ಒಂದು ಅಸೋಸಿಯೇಷನನ್ನು ತೊಗೊಂಡು 100+ ಎಕರ್ಸ್ ಆಫ್ ಭೂಮಿಯನ್ನು ಲ್ಯಾಂಡ್ ಲೆಸ್ ಲೇಬರ್ಸ್ಗೆ ಅಥವಾ ಲ್ಯಾಂಡ್ ಲೆಸ್ ಓನರ್ಶಿಪ್ ಇರುವವರಿಗೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಎ ಫ್ಲಾಗ್ಶಿಪ್ ಇನಿಷಿಯೇಟಿವ್. ಒಂದು ವಾಲಂಟರಿ ಅಸೋಸಿಯೇಷನ್ ಮಾಡೋದು ಎಷ್ಟು ಕಷ್ಟ. ಸೊ ಮೈಂಡನ್ನು ರೀಡ್ ಮಾಡಬೇಕು ಅಂತಾದರೆ ಅದರ ಸಿಚುವೇಷನನ್ನು ರೀಡ್ ಮಾಡಬೇಕು. ಸೊ ಸಿಚುವೇಷನ್ ಡಿಮ್ಯಾಂಡ್ ಇತ್ತು ವಿನೋಬಾ ಭಾವೆ ಅವರ ಮೂಲಕ ಅನ್ನುವಂಥದ್ದು ಫ್ಲಾಗ್ಶಿಪ್. ಸೊ ಈ ನೋನ್ ಆ್ಯಸ್ ದ ಫಾದರ್ ಆಫ್ ಲ್ಯಾಂಡ್ ರಿಫಾರ್ಮ್. ಸೊ ಇದು ಒಂದು ಹೈರಾರ್ಕಿ ಅಥವಾ ಒಂದು ಬ್ಲೂ ಪ್ರಿಂಟ್ ಅಂತ. ಇದನ್ನು ನಾನು ನಿಮಗೆ ಈ ಒಂದು ಇದರಲ್ಲಿ ಕೊಟ್ಟಿದ್ದೇನೆ, ಫ್ಲೋ ಚಾರ್ಟ್ ಅಂತ ಮಾಡಿ ನಿಮಗೆ ಅದನ್ನು ಕೊಟ್ಟಿದ್ದೇನೆ ನೋಡಿ. ಇದು ಫ್ಲೋ ಚಾರ್ಟ್. ಓಕೆ, ಈ ಫ್ಲೋ ಚಾರ್ಟಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ಏನು? ಪ್ರೀ ಇಂಡಿಪೆಂಡೆನ್ಸ್ ಅಂತಂದರೆ ನಿಮಗೆ ಬಿಫೋರ್ ಇಂಡಿಪೆಂಡೆನ್ಸ್ 1947ಇಂದ ಈಚೆ. ದಟ್ ವಾಸ್ ದ ಥಾಮಸ್ ಮನ್ರೋ ಆ್ಯಂಡ್ ಸೋ ಆನ್. ಈಗ ನೋಡಿ, ಜಮೀನ್ದಾರಿ ಮಾಲ್ವಾರಿ ರೈತವಾರಿ ಬಂತು. ತದನಂತರ ಏನು ಅಬಾಲಿಷನ್ ಆಫ್ ಇಂಟರ್ಮೀಡಿಯೇಟರ್ಸ್, ಬೇಡ ನನಗೆ ಮಿಡಲ್ ಮ್ಯಾನ್ ಅಂದರೆ ಬ್ರಿಟಿಷರಿಗೂ ರೈತ ನಾನು. ಮಿಡಲ್ ಮ್ಯಾನ್ ಏನು ಹೇಳ್ತಾರೆ, ಜಗೀದಾರ್ ಜಮೀನ್ದಾರ್, ಅವರ ಮೂಲಕ ನಾನು ಯಾಕೆ ಮಾಡಬೇಕು ಅನ್ನುವಂಥದ್ದು ಬಂತು. ಟೆನೆನ್ಸಿ ರಿಫಾರ್ಮ್ ಅಂದರೆ ಏನು, ನಾನು ಓನರು ಆದರೆ ನೀವು ನನ್ನ ಅಂಡರ್ ವರ್ಕ್ ಮಾಡ್ತಾ ಇದ್ದೀರಿ, ಸೊ ನಿಮಗೂ ಕೂಡ ಹಾಕಬೇಕು ಅನ್ನುವಂಥದ್ದು ಅವಾಗೇ ಇತ್ತು. ಆಮೇಲೆ ನಿಮಗೆ ಕೊಡುಗಿಲ್ಲ ಅಂತ ಆಯ್ತಲ್ಲ. ಸೊ ಕೊಡುಗಿಲ್ಲ ಅಂತ ಮಾಡುವಾಗ ರಿಫಾರ್ಮ್ ತರಬೇಕು, ಯಾವ ಥರದ ರಿಫಾರ್ಮ್ ತರಬೇಕು ಅನ್ನುವಂಥದ್ದನ್ನು ಈ ಮೆಕನೈಸ್ ಹೇಳ್ಕೊಡುತ್ತೆ. ಯಾವ ಥರದ ರಿಫಾರ್ಮ್ ತರಬೇಕು. ಈಗ ನನ್ನ ಹತ್ರ 100 ಎಕರೆ ಇದೆ, ಸೊ ನನ್ನ 100 ಎಕರೆನೂ ಕೊಡೋಕ್ಕಾಗ್ತದ ಅನ್ನುವಂತಹ ಕ್ವಶನ್ ಬಂತು. ಆಮೇಲೆ ನಿಮಗೆ ಎಷ್ಟು ಕೊಟ್ಟರೆ ನೀವು ಓಕೆ, ನೀವು ನನ್ನ ಹತ್ರ 100 ವರ್ಷ ನೀವು ಜೀತ ಮಾಡ್ಕೊಂಡಿದ್ರಿ, ಆದರೆ ಹೌ ಮಚ್ ಐ ಶುಡ್ ಗಿವ್ ಅನ್ನುವಂಥದ್ದು ಬೇಕು. ಸೊ ಇದಕ್ಕೆ ಸ್ಟ್ರಕ್ಚರಲ್ ಮೆಕ್ಯಾನಿಸಮ್ ಇರಲಿಲ್ಲ. ಫೇರ್ ರೆಂಟ್ ಕೊಡ್ತಾ ಇದ್ರು ಅಷ್ಟೇ. ತೊಗೊಳ್ಳಿ, ನಾನು ದುಡ್ಗಿದ್ದೇನೆ ತೊಗೊಳ್ಳಿ, ಎಂಪ್ಲಾಯ್ಮೆಂಟ್ ಥರ. ಸೊ ಇಟ್ ಇಸ್ ನಾಟ್ ಎ ಫೀಸಬಲ್ ರೈಟ್. ಅವ್ರು ಯಾಕೆ ಬೇರೆಯವರ ವರ್ಕನ್ನು ನನ್ನ ವರ್ಕು ಅಂತ ತೊಗೊಳ್ಬೇಕು ಅನ್ನುವಂಥದ್ದು ಈ ನಿರ್ಧಾರ. ಆ್ಯಂಡ್ ಸೀಲಿಂಗ್ ಆನ್ ದ ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಮಾಡಬೇಕು ಅನ್ನುವಂಥದ್ದು ಆಯಿತು. ನೆಕ್ಸ್ಟ್ ನೋಡಿ, ರೀಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ ಲ್ಯಾಂಡ್ ಅಂದರೆ ಏನು. ಈಗ ನನಗೊಂದು ಲಿಮಿಟ್ ಮಾಡಿದ್ರು, ನಾನೊಂದು 100 ಎಕರೆ ಓನರಲ್ಲಿ ನಾನು ಇಷ್ಟು ಇಟ್ಕೊಳ್ಬೋದು, ತದನಂತರ ಏನಿದೆ ಉಳಿದದು ಅದನ್ನು ನಿಮ್ಮ ವರ್ಕರ್ಸ್ಗೆ ಕೊಡಿ ಅಂತ ಒಂದು ನಿರ್ಧಾರ ಮಾಡಿದ್ರು. ಆ ನಿರ್ಧಾರವನ್ನು ರೀಡಿಸ್ಟ್ರಿಬ್ಯೂಷನ್ ಅಂತ ಕರೆದ್ರು. ತದನಂತರ ನಿಮಗೆ ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಈಕ್ವಿಟಿ. ಈಗ ಇನ್ಕ್ಲೂಡಿಂಗ್ ಗ್ರೋತ್ ಆ್ಯಂಡ್ ಸೋಷಲ್ ನಾರ್ಮ್ಸ್ ಥ್ರೂ ಡಿಜಿಟೈಸ್ ಆಗಿದೆ. ಸೊ ದಿಸ್ ಇಸ್ ಎ ಬ್ರೀಫ್ ಎವಲ್ಯೂಷನ್. ಇದನ್ನು ನೀವು ಫ್ಲೋ ಚಾರ್ಟ್ ಥ್ರೂ ಎಕ್ಸಾಮಲ್ಲಿ ಬರೆದ್ರೆ ಮ್ಯಾಸಿವ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಆ್ಯಂಡ್ ಈಗ ನೋಡಿ, ಒಂದು ಸ್ಟ್ಯಾಟಿಸ್ಟಿಕ್ಕನ್ನು ಹೇಳಬೇಕು ಇವಾಗ ಬಿಫೋರ್ ಗೋಯಿಂಗ್ ಟು ದ ಅಡ್ರೆಸ್ ಆಫ್ ದ ಟಾಪಿಕ್. ಲ್ಯಾಂಡ್ ಅಂತಂದ್ರೇನು? ಪ್ರಾಪರ್ಟಿ. ಕಾನ್ಸ್ಟಿಟ್ಯೂಷನಲ್ ರೈಟಾ ಅಥವಾ ಲೀಗಲ್ ರೈಟಾ ಅಥವಾ ಸಿವಿಲ್ ರೈಟಾ? ಕಾನ್ಸ್ಟಿಟ್ಯೂಷನಲ್ ರೈಟ್ 300. ಈಗ ನನ್ನ ಹತ್ರ ಪ್ರಾಪರ್ಟಿ ಇಲ್ಲ, ನಾವು ಸುಪ್ರೀಂ ಕೋರ್ಟ್ ಹತ್ರ ನಿಲ್ತೀನಿ, ನನಗೆ ಪ್ರಾಪರ್ಟಿ ಕೊಡಿ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯು ಹ್ಯಾವ್ ಟು ಅರ್ನ್ ಯುವರ್ ಪ್ರಾಪರ್ಟಿ, ದಟ್ಸ್ ಆಲ್. ಇಲ್ಲಾಂದರೆ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಕರೆಕ್ಟ್. ಲೀಗಲ್ ರೈಟ್, ಈಗ ಆರ್ಟಿಕಲ್ 21 ಈಗ ಲೀಗಲ್ ರೈಟ್. ಅದನ್ನು ನಾನು ಕೇಳೋದ್ರಲ್ಲಿ ತಪ್ಪಿಲ್ಲ, ಅದು ಸಮಾಜ ಭಾಗ, ಸೋಷಲಿಸ್ಟಿಕ್. ಮೀ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮಲ್ಲಿ ಟು ರಿಗಾರ್ಡ್ ಟು ಸೆಕ್ಯೂರ್ಡ್ ಡೆಮೋಕ್ರಟಿ ಸೋಷಲ್, ಅದೆಲ್ಲ ನೀವು ನೋಡಿದ್ದೀರಿ. ಸೊ ಸೆಕ್ಯುಲರ್, ಸೋಷಲಿಸ್ಟಿಕ್, ಡೆಮೋಕ್ರಟಿಕ್, ಇದೆಲ್ಲ ನೀವು ಕ್ವಶನ್ ಮಾಡಿ ಕೋರ್ಟ್ ನಿಮ್ಮ ಮುಂದೆ ಇರ್ತದೆ. ಆದರೆ ಪ್ರಾಪರ್ಟಿ 300A, ಆರ್ಟಿಕಲ್ 300A ಏನಿಗೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್.
ಓಕೆ, ಸೊ ಅದಕ್ಕೆ ನೋಬಲಿಗೆ ಒಂದು ಕ್ವಶನ್ ಇಟ್ಟು, ಯು ಹ್ಯಾವ್ ಟು ಅರ್ನ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಹೌ ಮೆನಿ ಯು ಹ್ಯಾವ್ ಟು ಜೊತೆಗೆ ಕ್ಯಾಪ್ ಲ್ಯಾಂಡ್ ಸೀಲಿಂಗ್ ಎಷ್ಟಿದೆ ನಿಮಗೆ. ಲ್ಯಾಂಡ್ ಯಾವ ಥರ ಸಿಗುತ್ತೆ? ಡ್ರೈ ಲ್ಯಾಂಡ್, ಇರಿಗೇಟೆಡ್ ಲ್ಯಾಂಡ್, ಹೌದಾ? ಡ್ರೈ ಲ್ಯಾಂಡ್ ಮಿನಿಮಮ್ ಕೆಪಾಸಿಟಿ ಎಷ್ಟು ತೊಗೊಳ್ಬೋದು ಒಬ್ಬ ವ್ಯಕ್ತಿ? 54. ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿಯೂ ಆಗಿರ್ಬೋದು ಅದು. ಇಟ್ಸ್ ನಾಟ್ ಇಟ್ಸ್ ಎ ಕೆಪಾಸಿಟಿ ಬಿಲ್ಡಿಂಗ್, ದಟ್ಸ್ ಆಲ್. 54 ಎಕರೆ ತೊಗೊಳ್ಬೋದು ಇಂಡಿಯನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಪ್ರಕಾರ. ಇನ್ನು ಇರಿಗೇಟೆಡ್ ಲ್ಯಾಂಡ್ ಎಷ್ಟು ತೊಗೊಳ್ಬೋದು? 18 to 20% ಲ್ಯಾಂಡ್ ಕೆಪಾಸಿಟಿ ತೊಗೊಳ್ಬೋದು. ದಟ್ಸ್ ಎ ಬ್ಯೂಟಿಫುಲ್ ಒನ್. ಅದರ ಮೇಲೆ ಇಟ್ಕೊಂಡ್ರೆ ಯು ಹ್ಯಾವ್ ಟು ಗಿವ್. ಅದನ್ನು ಈಗ ಏನು ಮಾಡ್ತಾ ಇದ್ದಾರೆ, ಐ ಹ್ಯಾವ್ ಟು ಸೆಕ್ಯೂರ್ ವಿತ್ ಮೀ ಅಂತ ಹೇಳಿ 54 ಎಕರೆ ತೊಗೊಂಡು, ತದನಂತರ ಅವರ ಮಗ ಅವನ ಹೆಸರಲ್ಲಿ 54 ಎಕರೆ ತೊಗೊಂಡು, ಸೊ ಫ್ರಾಗ್ಮೆಂಟೆಡ್ ಲ್ಯಾಂಡನ್ನು ಮಾಡಿಕೊಂಡು ಈಗ ಬಂದಿದ್ದಾರೆ. ಜೊತೆಗೆ ಸ್ವಯಂವನ್ನರಬಲ್. ಅದರಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ, ಇವಾಗ ಆ ಥರ ಮಾಡಿದಾಗ ಮಗ 54 ಎಕರೆ, ಮಕ್ಕಳು 54 ಎಕರೆ, ಅವರ ಮಕ್ಕಳು 54 ಎಕರೆ. ಈಗ 1% ಆಫ್ ದ ವೆಲ್ತ್ ಅಲ್ಲ, 1% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ 10 to 20% ಆಫ್ ದ ವೆಲ್ತ್ ಅಂತ ಏನಿಗೆ ಅದು ಸೂಟೇಬಲ್ ಆಯ್ತಲ್ಲ. ಸೊ ದಿಸ್ ಈಸ್ ಅನ್ಸೋಯ ವನರಬಲ್. ನೀವು ಊಟ ಯಾವ ಕಡೆಯಿಂದ ಮಾಡಿದರೂ ಊಟವೇ ಅನ್ನುವಂಥದ್ದು. ಸೊ ಅದಕ್ಕೊಂದು ಬೆಲೆ ಇರಬೇಕು, ಒಂದು ಪ್ರಾಪರ್ಟಿ ತೊಗೊಳ್ಲಿಕ್ಕೆ ಒಂದು ಬೆಲೆ ಇರಬೇಕು ಅಂತ. ಸೊ ಅದನ್ನು ಒಂದು ಮೈಂಡ್ ಸೆಟ್ಟಿಗೆ ಹಾಕಿ ಒಂದು ನಿರ್ಧಾರ ತೊಗೊಂಡು ಬಂದರು. ಜೊತೆಗೆ ಲ್ಯಾಂಡ್ ಆಸ್ಪೆಕ್ಟ್ ಅಂತ, ಆಸ್ಪೆಕ್ಟ್ ಆಫ್ ದ ಲ್ಯಾಂಡ್ ರಿಫಾರ್ಮ್ ಅಂತ ಕರೀತಾರೆ. ನಂಬರ್ 1 ಏನು? ಅಬಾಲಿಷನ್ ಆಫ್ ದ ಇಂಟರ್ಮೀಡಿಯೇಟರ್ಸ್. ನನಗೆ ಮತ್ತು ಯಾರು ನನ್ನ ಕಾನೂನಾತ್ಮಕವಾಗಿ ನಾನು ಕೊಡಬೇಕು, ಅದಕ್ಕೆ ಇಂಟರ್ಮೀಡಿಯೇಟರ್ ಬೇಡ. ಸೊ ತಾಲೂಕು ಆಫೀಸರ್ಸಿಗೆ ಗೌರ್ಮೆಂಟ್ ಬಾಡಿ, ಓಕೆ, ಐ ಅಗ್ರಿ. ಜಿಲ್ಲಾಧಿಕಾರಿ ಗೌರ್ಮೆಂಟ್ ಬಾಡಿ, ಐ ಅಗ್ರಿ. ಐ ಡೋಂಟ್ ವಾಂಟ್ ಇಂಟರ್ಮೀಡಿಯೇಟರ್ಸ್. ಅಬಾಲಿಷನ್ ಆಫ್ ದ ಇಂಟರ್ಮೀಡಿಯೇಟರ್. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನನಗೂ ಮತ್ತು ಅವರಿಗೂ. ತದನಂತರ ಏನು ಮಾಡಿದ್ರು? ಟೆನೆನ್ಸಿ ರಿಫಾರ್ಮ್. ಈಗ ನಾನು ನಿಮಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು? ದಟ್ ಈಸ್ ವಾಟ್ ದ ಕ್ವಶನ್, ರೈಟ್? ಐ ಹ್ಯಾವ್ 100+ acres of land of irrigated and I have a capacity of 18 acres land ceiling capacity. Remaining 88% I have to distribute in such a way you have to get 18%, that's all. ನನ್ನ ಹತ್ರ ಇರೋದು ಯಾವ ಲ್ಯಾಂಡು? ಇರಿಗೇಟೆಡ್ ಲ್ಯಾಂಡ್, ಹೌದಾ? ನನ್ನ ಹತ್ರ 100 acre ಇರಿಗೇಟೆಡ್ ಲ್ಯಾಂಡಿಗೆ ನನಗೆ ಲ್ಯಾಂಡ್ ಸೀಲಿಂಗ್ ಎಷ್ಟಾಗಿದೆ? 18 acre ಆಗಿದೆ. ಉಳಿದಾಗ ಎಷ್ಟಿಗೆ? 88%ಗೆ. ಆ 88%ನ್ನು ಡಿವೈಡ್ ಮಾಡಬೇಕು ಅಂದರೆ 18% ಮಾಡಬೇಕೇ. ಅದಕ್ಕೂ ಮ್ಯಾಕ್ಸಿಮಮ್ ಕೊಡೋಕ್ಕಾಗಲ್ಲ. ಓಕೆ, ನನಗೆ ಇವ್ರು ಇಷ್ಟ ಇದ್ದಾರೆ, ನನಗೆ ಇವ್ರು ಇಷ್ಟ ಇಲ್ಲ, ನನಗೆ ಇವ್ರು ಇಷ್ಟ ಇಲ್ಲ ಅಂದರೆ ನಾನು ನಿಮಗೆ 10 ಎಕರೆ, ನಿಮಗೆ 5 ಎಕರೆ, ನಿಮಗೆ 22 ಎಕರೆ ಕೊಡೋಕ್ಕಾಗಲ್ಲ. ದಟ್ ಈಸ್ ನಾಟ್ ರೈಟ್. ಅದಕ್ಕಿಂತ ಕಡಿಮೆ ಕೊಡ್ಬೋದು. ವಿದಿನ್ 18 acres ಏನಿದೆ ಅದಕ್ಕಿಂತ ಕಡಿಮೆ ಕೊಡ್ಬೋದು, ಜಾಸ್ತಿ ಆಗಲ್ಲ. ದಟ್ ಈಸ್ ದ ರೂಲ್. ಸೊ ಅದೊಂದು ಬ್ಯೂಟಿಫುಲ್ ರೂಲ್. ಸೊ ಈ ಥರ ಮಾಡಿದಾಗ ಸೆಕೆಂಡ್ ಆಸ್ಪೆಕ್ಟಲ್ಲಿ ನಿಮಗೆ ಅಬಾಲಿಷನ್ ಆಫ್ ದ ಇಂಟರ್ಮೀಡಿಯೇಟರ್ ಆದಮೇಲೆ ಟೆನೆನ್ಸಿ ರಿಫಾರ್ಮ್ ಬಂತು. ತದನಂತರ ಏನು ಬಂತು? ಟೆನೆನ್ಸಿ ರಿಫಾರ್ಮ್ ಆದಮೇಲೆ ಏನು ಬಂತು? ಈಗ ಟೆನೆನ್ಸಿ ರಿಫಾರ್ಮ್ ಮಾಡುವಾಗ ಇಮಿಡಿಯೇಟ್ಲಿ ನಿಮ್ಮ ಯಾರು ಕೊಡುವವರು ಯಾರು ತೊಗೊಳ್ಳುವವರು ಅದಕ್ಕೊಂದು ಆಬ್ಜೆಕ್ಟಿವ್ ಬೇಡವೇ? ಅದಕ್ಕೆ ಲ್ಯಾಂಡ್ ಸೀಲಿಂಗ್ ಅಂತ ಮಾಡಿದ್ರು. ಅಂದರೆ ನಾನು ಎಷ್ಟು ಕೊಡ್ಬೋದು, ಈಗ ಹೇಳಿಗೆಲ್ಲ ಅದು ಎಷ್ಟು ಕೊಡ್ಬೋದು ಅಂತ ಆ ವ್ಯಕ್ತಿಗೆ ಗೊತ್ತಿರಬೇಕಲ್ಲ. ಕಾನೂನಾತ್ಮಕವಾಗೇ ಹೋಗ್ಬೇಕಿಗೂ, ಇಲ್ಲಾಂದರೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್, ಕರೆಕ್ಟ್? ಅದಕ್ಕೊಂದು ಕ್ಯಾಪ್ ಮಾಡಿದ್ರು, ನನಗೂ ಕ್ಯಾಪ್ ಮಾಡಿದ್ರು, ನಿಮಗೂ ಕ್ಯಾಪ್ ಮಾಡಿದ್ರು. ಸಪೋಸ್ ಯು ಆರ್ ಗೆಟ್ಟಿಂಗ್ 88% ರಿಮೈನಿಂಗ್ ಏನು ಡಿಸ್ಟ್ರಿಬ್ಯೂಟ್ ಮಾಡಿದೆ ನಾನು, ಈಗ ನೀವೇನು ಲ್ಯಾಂಡ್ ಓನರು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಯು? ಯು ಹ್ಯಾವ್ ಟು ಶೇರ್ ಸಂಬಡಿ ಟು ಯುವರ್ ಲ್ಯಾಂಡ್, ಯು ಹ್ಯಾವ್ ಟು, ನಿಮಗೂ ಕ್ಯಾಪೇ, ಹೌದಾ? ನೀವು ತೊಗೊಂಡ್ರಿ, ನೀವು ಸೇಲ್ ಮಾಡಬೇಕು, ನಿಮಗೂ ಕ್ಯಾಪ್ ಇದೆ. ದಟ್ ವಾಸ್ ದ ರೂಲ್, ದಟ್ ವಾಸ್ ದ ಬ್ಯೂಟಿಫುಲ್ ರೂಲ್. ದೆರ್ ಇಸ್ ನೋ ಹೈರಾರ್ಕಿ ಇನ್ ಕ್ಯಾಸ್ಟಿಸಮ್, ನಥಿಂಗ್ ವಿಲ್ ಡೂಯಿಂಗ್. ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಪೀಪಲ್ ಆರ್ ವೆರಿ ವೆಲ್ಕಮ್ ಎನಫ್ ಟು ಡೀಲ್ ದ ಪ್ರಾಪರ್ಟಿ ಅಂತ ಮಾಡಿದ್ರು. ದಟ್ ವಾಸ್ ದ ಗ್ರೇಟ್ ಒನ್. ಅದಾದಮೇಲೆ ಏನು ಮಾಡಿದ್ರು? ಕನ್ಸಾಲಿಡೇಷನ್ ಆಫ್ ದ ಪ್ರಾಪರ್ಟಿ ಅಂತ ಮಾಡಿದ್ರು. ಲ್ಯಾಂಡ್ ಕನ್ಸಾಲಿಡೇಷನ್ ಅಂತ ಕರೀತಾರೆ. ಏನು? ಒಂದು 100 ಎಕರೆ ಇದೆ ನನ್ನ ಹತ್ರ, ಅದನ್ನು ಮ್ಯಾಪಿಂಗಲ್ಲಿ ತೋರಿಸ್ಬೇಕು. ಆ ಮ್ಯಾಪಿಂಗ್ ಇವಾಗಂತೂ ಡಿಜಿಟಲೈಸ್ ಆಗಿದೆ. ಸ್ವಾಮಿತ್ವ ಯೋಜನಾ ಅನ್ನುವ ಆ ಅಂತರದಲ್ಲಿ ಬಂದಿದೆ. ಇದರಿಂದ ಏನಾಗುತ್ತೆ? ನಿಮಗೆ ಲ್ಯಾಂಡ್ ಎಷ್ಟಿದೆ, ಯಾರ ಹೆಸರಲ್ಲಿಗೆ, ಅಕ್ಕಪಕ್ಕ ಲ್ಯಾಂಡ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಯಿತು. ಡಿಸ್ಪ್ಯೂಟ್ ಆಗಲ್ಲ. ಆ್ಯಂಡ್ ರೆಕಾರ್ಡ್ ಬಿಲ್ಡ್ ಆಯಿತು. ಒಂದು ಸಲ ಖಾತೆಯನ್ನು ಓಪನ್ ಮಾಡಿದ್ಮೇಲೆ ಆ ನಂಬರ್ ಇದೆ, ಫಿಕ್ಸ್ಡ್ ನಂಬರ್, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಾಪರ್ಟಿ ಓನರ್ಸು 1 to 1 ಟ್ರಾನ್ಸ್ಫರ್ ಆಗಾಗ ಫಸ್ಟ್ ಓನರ್ ಯಾರು, ಸೆಕೆಂಡ್ ಓನರ್ ಯಾರು, ಥರ್ಡ್ ಓನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅದು ದಟ್ ವಾಸ್ ದ ಡೇಟಾ ಬ್ಯಾಂಕ್. ಅದು ರೀಸೆಂಟ್ಲಿ ಸ್ವಾಮಿತ್ವ ಯೋಜನಾ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಪ್ಲಸ್ ಮಿನಿಸ್ಟ್ರಿ ಆಫ್ ಲ್ಯಾಂಡ್ ರೆಕಾರ್ಡ್ ಬ್ಯೂರೋ ಸ್ಟ್ಯಾಟಿಸ್ಟಿಕ್ಸ್ ಅವರು ಮಾಡಿದ್ದಾರೆ. ಸೊ ಇಟ್ ವಾಸ್ ಎ ಗ್ರೇಟ್ ಇನಿಷಿಯೇಟಿವ್.
ಸೊ ಇದು 4 ಪಿಲ್ಲರ್ ಏನಿದೆ, ಅಬಾಲಿಷನ್ ಆಫ್ ದ ಇಂಟರ್ಮೀಡಿಯೇಟರ್ಸ್, ಟೆನನ್ಸಿ ರಿಫಾರ್ಮ್, ಆಮೇಲೆ ಲ್ಯಾಂಡ್ ಸೀಲಿಂಗ್, ಲ್ಯಾಂಡ್ ಕನ್ಸಾಲಿಡೇಷನ್ ಇಸ್ ದ 4 ಪಿಲ್ಲರ್ಸ್ ಆಫ್ ದ ಲ್ಯಾಂಡ್ ರಿಫಾರ್ಮ್. ಇದನ್ನು ಬಿಟ್ಟು ನೀವು ಇದನ್ನು ಬರೆಯೋಕ್ಕಾಗಲ್ಲ ಅನ್ನುವಂಥದ್ದು. ಈಗ ವಲ್ನರಬಿಲಿಟಿಯನ್ನು ನೋಡಿ, ಚಾಲೆಂಜಸ್ ಯಾಕೆ ಇದನ್ನು ಮಾಡಿದ್ರು, ಏನು ಚಾಲೆಂಜಸ್ ಸಿಕ್ಕು ನಮ್ಮಲ್ಲಿ ಅಂತ ನೋಡೋದಾದರೆ, ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ವಿ ಆರ್ ದ ಫಸ್ಟ್ ಲಾರ್ಜೆಸ್ಟ್ ಹಂಗೆ ನೋಡಿದ್ರೆ ಪಾಪ್ಯುಲೇಷನಲ್ಲಿ. ಬಟ್ 50% ಆಫ್ ದ ವರ್ಕ್ ಒಂದು ಪೀಪಲ್ ಮಾತ್ರ ಲ್ಯಾಂಡ್ ಕೆಪಾಸಿಟಿ ಓನರ್ಸ್ ಇದ್ದಾರೆ. ಬಾಕಿಯೆಲ್ಲ ನೀವು ನೋಡಿ ಬೆಂಗಳೂರಲ್ಲಿ ಬಾಡಿಗೆ ಮನೆ, ಊರಲ್ಲಿ ಎಷ್ಟೋ ಜನಕ್ಕೆ ಎಕರೆಗಟ್ಟಲೆ ಭೂಮಿ ಇಲ್ಲ, ಆ್ಯಂಡ್ ದೇ ಆರ್ ಮೈಗ್ರೇಟೆಡ್ ಆ್ಯಂಡ್ ದೇ ಆರ್ ವಲ್ನರಬಲ್ ಟು. ಈ ಕೊಡಗು ನೋಡಿ, ಮಂಗಳೂರು ನೋಡಿ, ಉಡುಪಿ ನೋಡಿ, ಲ್ಯಾಂಡ್ ಸ್ಲೈಡ್ ಆದಾಗಂತೂ ಇಟಿಗೆ ವಿಚಿತ್ರ, ಆ್ಯಂಡ್ ಫ್ಲಡ್ ಬಂದ್ರಂತೂ ನಥಿಂಗ್ ವಿಲ್ ಹ್ಯಾಪನ್. ಸೊ ಈ ಕಂಡೀಷನಲ್ಲಿ ಇದ್ದಾರೆ. ಸೊ ಇಟಿಗೆ ಇನ್ಇಕ್ವಾಲಿಟಿ, ಹೌದಾ? ನಾನು ರಿಚ್ಚು, ನೀವು ರಿಚ್ ಅಲ್ಲ, ನಾನು ಮೆನ್, ನೀವು ವುಮೆನ್, ದಟ್ ಇಸ್ ನಾಟ್ ದ ಕೇಸ್. ಯು ಆರ್ ದ ಓನರ್, ದಟ್ಸ್ ಆಲ್. ಆಮೇಲೇನು, ಇಂಡಿಯಾ ಈಗ ಮೆಟಾಸೆಂಟ್ರಿಕ್, ಮೆಟಾಸೆಂಟ್ರಿಕ್ ಅಂತ ಒಂದು ಬಿಹೇವಿಯರ್ ಕಲ್ಚರಿಗೆ. ಅಂದರೆ ನನ್ನ ಮಗ ಗ್ರೇಟು, ನಾನು ನನ್ನ ಮಗನಿಗೆ ಪ್ರಾಪರ್ಟಿ ಕೊಡೋದು, ಮಗಳಿಗೆ ಯಾಕೆ, ಮಗಳನ್ನು ಮದುವೆ ಮಾಡಿಕೊಟ್ರೆ ಸಾಕಲ್ಲ. ದಟ್ ವಾಸ್ ನಾಟ್ ದ ಕ್ರೈಟೀರಿಯಾ. ಇಂಡಿಯಾ ಈಗ ಗ್ಲೋಬಲ್ ಕಂಟ್ರಿ, ಓಪನ್ ಮಾರ್ಕೆಟ್ ಹತ್ರ ಮಾತಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಗರ್ಲ್ ಚೈಲ್ಡ್, ಶಿ ಟು ಹ್ಯಾವಿಂಗ್ ಎ ಈಕ್ವಲ್ ಪ್ರಯಾರಿಟಿ. ಇವಾಗ ಮಾಡಿರೋದು, ಇವಾಗ ಅಟ್ ಪ್ರೆಸೆಂಟ್ 2026 ಅಂತ ನೋಡಿದಾಗ ಈವನ್ ಗರ್ಲ್ ಕ್ಯಾನ್ ಅಪೀಲ್ ಇಟ್ ಇನ್ ಸುಪ್ರೀಂ ಕೋರ್ಟ್, ನಥಿಂಗ್ ವಿಲ್ ಡೂ ಕಮ್ ಆನ್ ಅಂತ. ಬಟ್ ಮೊದಲೇ ಹೇಗಿತ್ತು, ನಮ್ಮ ತಂದೆಯವ್ರ ಕಾಲಗಳೆಲ್ಲ ಹೇಗಿತ್ತು, ಓಕೆ ಐ ಹ್ಯಾವ್ ಎ ಲ್ಯಾಂಡ್ ಆಫ್ 4 acres, ಐ ಹ್ಯಾವ್ ಟು ಗಿವ್ ಟು ಮೈ ಸನ್, ಆ್ಯಂಡ್ ದ ಮೂಮೆಂಟ್ ಇಟ್ ವಿಲ್ ಬಿ ನಾಟ್ ಎನಫ್ ಫಾರ್ ದ್ಯಾಟ್, ಅದನ್ನು ನಾನು ಒಂದು ಮಾನಿಟ್ರಿ ಪಾಲಿಸಿ ಅಂತ ಕೊಟ್ಟು ನಾನು ಸುಮ್ಮನಾಗ್ತೇನೆ. ಯಾಕೆಂದರೆ ಗಂಡ ಹೆಂಡತಿಯನ್ನು ನೋಡಿಕೊಳ್ಳುವುದು ಅಲ್ಲ ಅಂತ. ಆ್ಯಕ್ಚುಲಿ ಅದು ತಪ್ಪು. ನೋಡಿಕೊಳ್ಳೋದು ಯಾರೂ ಅಲ್ಲ, ನೋಡಿಕೊಳ್ಳೋದು ಅವರೇ ಅಂತ, ಅವರೇ ಅಂತ. ಹಾಗಾಗಿ ಸೊ ದಿಸ್ ಈಸ್ ಒನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ಟರ್ ರಿಫಾರ್ಮ್. ಈಗ ಸ್ಟ್ಯಾಟಿಸ್ಟಿಕ್ಕಲ್ಲಿ GDP ಗ್ರೋತ್ ಆಗಬೇಕು ಅಂತಂದರೆ ನಿಮ್ಮ ಬ್ಯಾಂಕ್ ಓಪನ್ ಆಗಬೇಕು, ಕರೆಕ್ಟ್? ಯಾವಾಗ ನಿಮ್ಮ ಬ್ಯಾಂಕ್ ಓಪನ್ ಆಗಬೇಕು, ನಿಮ್ಮ ಹತ್ರ ಪ್ರಾಪರ್ಟಿ ಇರಬೇಕು. ಯಾವಾಗ ನಿಮ್ಮ ಹತ್ರ ಪ್ರಾಪರ್ಟಿ ಇರಬೇಕು, ಕಾನ್ಸ್ಟಿಟ್ಯೂಷನಲ್ ನಿಗಾನಿಟಿ ಇರಬೇಕು. ದರ್ ಇಸ್ ನೋ ಕ್ವಶ್ಚನ್ ಎನ್ ಆಫ್. 3 ಥರ ಪ್ರಾಪರ್ಟಿ ಇದೆ ಅವಾಗ: ಜಿಲ್ಲಾಧಿಕಾರಿಯ DC ಕನ್ವರ್ಷನ್ ಲ್ಯಾಂಡು, ತದನಂತರ ಫಾರೆಸ್ಟ್ ಕನ್ವರ್ಟೆಡ್ ಲ್ಯಾಂಡು, ತದನಂತರ ನಾರ್ಮಲ್ BDA, ಈ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಅಲ್ಲೆಲ್ಲ ಪಂಚಾಯಿತಿ ಲ್ಯಾಂಡು. ಯಾವುದು ಬೆಟರ್ ಅಂತ ತೊಗೊಂಡ್ರೆ ನೀವು ಬೆಂಗಳೂರಲ್ಲಿ BDA ಅಂತೀರಿ, ಹೌದಾ? ಸೊ ದರ್ ಇಸ್ ನಥಿಂಗ್ ಕಾಲ್ಡ್ ಆ್ಯಸ್. ಆಮೇಲೆ ಗೋಮಾಳ ಅಂತಲೂ ಒಂದಿದೆ, ಆಮೇಲೆ ಸಮುದಾಯಕ್ಕೆ ಒಂದಿದೆ, ಹೌದಾ? ಆ ಅಪ್ಪರ್ ಸ್ಕೇಲ್, ಲೋವರ್ ಸ್ಕೇಲ್, ಆ ಥರದ್ದೆಲ್ಲ ಇದೆ. ಈಗೆಲ್ಲ ನೋಡಿದಾಗ ನಿಮಗೆ ಪ್ರಾಪರ್ಟಿ ಅನ್ನೋದು ತುಂಬ ತಲೆ ಚಿತ್ತಿರಿಕೆಗೆ. ಲಿಟ್ರಸಿ ರೇಟು ಈಗ 80% ಇದ್ದಷ್ಟು ಮೊಗಲಿಕ್ಕ ಇರಲಿಲ್ಲ, ಆ್ಯಂಡ್ ಪರ್ ಕ್ಯಾಪಿಟ ಇನ್ಕಮ್ ಈಗಿರುವಷ್ಟು ಮೊಗಲಿಕ್ಕ. ಆ್ಯಂಡ್ ಸುಬ್ರಹ್ಮಣ್ಯಂ ಗೋಸ್ವಾಮಿ ಅಂತ ಇದ್ದಾರೆ, ಅವರು ಇಂಟರ್ವ್ಯೂನೇ ಹೇಳ್ತಾರೆ, ನಾವು 4th ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಕರಿತೀವಲ್ಲ, 20 years ಬ್ಯಾಕು ಬರೀ ಪ್ರಾಡಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟನ್ನು ನೋಡಿದ್ರೆ ಆವಾಗಲೇ 4th ಲಾರ್ಜೆಸ್ಟ್ ಬರೀ ಪ್ರಾಡಕ್ಟನ್ನಾಗಿತ್ತು. ಪ್ರಾಡಕ್ಟ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಿಮಗೆ ಗೊತ್ತು, ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್, ಅದರಲ್ಲಿ ಇಂಡಸ್ಟ್ರಿ ಬರೀ ಲೆಕ್ಕ ಹಾಕಿದ್ರೆ ಆವಾಗಲೇ ಆಗಿತ್ತು. ಹಾಗಾದರೆ ಎಲ್ಲೋಯ್ತು ದುಡ್ಡು, ಎಲ್ಲೋಯ್ತು ಪ್ರಾಪರ್ಟಿ? ಅಂದರೆ ರೀಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಕೆಪಾಸಿಟಿ ಈಗ ಯು ಆರ್ ನಾಟ್ ಗಿವಿಂಗ್ ಎನ್ ಅಪರ್ಚುನಿಟಿ ಟು ಡೀಲ್ ದ ಥಿಂಗ್ಸ್ ಇನ್ ದ ಮ್ಯಾನಿಫೆಸ್ಟೋ ಲೆವೆಲ್. ದಟ್ ವಾಸ್ ದ ವಲ್ನರಬಿಲಿಟಿ. ಇನ್ಕ್ಲೂಸಿವ್ ಗ್ರೋತ್ ಆಗಬೇಕಂತೀರಿ, ಸೋಷಲಿಸ್ಟಿಕ್ ಅಂತೀರಿ, ಡೆಮಾಕ್ರೆಟಿಕ್ ಅಂತೀರಿ, ಯು ಹ್ಯಾವ್ ಟು ಗಿವ್ ಸೆವರಲ್ ಆಸ್ಪೆಕ್ಟ್. ನೀವು ಜೆಂಡರ್ ಬೈಯಾಗಿ ಮಾತಾಡ್ತೀರಿ, ನನಗೆ ಕೊಡೋಗಿಲ್ಲ, ನಂಗೆ ಕೊಡೋಗಿಲ್ಲ. ಇದಕ್ಕೆ ಹೈರಾರ್ಕಿಯಲ್ ಪ್ರಾಬ್ಲಮ್. ಮೆಟಾಸೆಂಟ್ರಿಕ್, ಮೆಟಾಸೆಂಟ್ರಿಕ್, ಹೈರಾರ್ಕಿಯಲ್ ಪ್ರಾಬ್ಲಮ್. ಪಾವರ್ಟಿ ಅನಿವೇಷನ್ ಪ್ರೋಗ್ರಾಮ್ ಮಾಡಿದ್ರಿ ರಂಗರಾಜನ್ ಕಮಿಟಿ ರಿಪೋರ್ಟ್ ಪ್ರಕಾರ. 1% ಆಫ್ ದ ಪಾವರ್ಟಿ ಲೈನ್ ಈ ಶುಡ್ ಬಿ. ಇವಾಗಂತೂ ವೆರಿ ಮಿನಿಮಮ್ ಪಾವರ್ಟಿ ಲೈನಿಗೆ. ಯಾಕೆಂದರೆ ಸ್ಕೂಲ್ ಎಸ್ಟಿಮೇಷನ್ ನೋಡಿದ್ರೆ ಎವ್ರಿಬಡಿ ಆರ್ ಎನ್ರೋಲಿಂಗ್, ಆ್ಯಂಡ್ 80% ಆಫ್ ದ ಲಿಟ್ರಸಿ ಆ್ಯಂಡ್ GDP ಎಲ್ಲ ನೋಡಿದಾಗ ಇನ್ವಿಜಿಬಲ್ ಪಾವರ್ಟಿ ಜಾಸ್ತಿ ಇದೆ, 64%ಗೆ. ಸಪೋಸ್ ಐ ಡೋಂಟ್ ಹ್ಯಾವ್ ಎ ಜಾಬ್ ಟುಡೇ ಆ್ಯಂಡ್ ಐ ಆಮ್ ಅನ್ಎಂಪ್ಲಾಯ್. ದಿಸ್ ಕೈಂಡ್ ಅನ್ಎಂಪ್ಲಾಯರ್. ಅವಾಗ ಅನ್ಎಂಪ್ಲಾಯ್ಮೆಂಟಲ್ಲಿ ನಾವು ನೋಡಿದ್ದೀವಿ, ಸೈಕ್ಲಿಕ್ಕು, ಫ್ರಿಕ್ಷನಲ್ಲು, ಆ್ಯಂಡ್ ದಿಸ್ ಕೈಂಡ್ ಅನ್ಎಂಪ್ಲಾಯ್ಮೆಂಟು, ಸೀಸನಲ್ ಅನ್ಎಂಪ್ಲಾಯ್ಮೆಂಟು. ಇವರನ್ನೆಲ್ಲ ಎಲ್ಲಿ ಹೋಗಬೇಕು? ದೇ ಆರ್ ಅನ್ಎಂಪ್ಲಾಯ್ಸ್. ಐ ಹ್ಯಾವ್ ನೋ ಅರ್ನಿಂಗ್, ಐ ಹ್ಯಾವ್ ಎ ಪಾರ್ಷಲ್ ಅರ್ನಿಂಗ್, ಆರ್ ಐ ಹ್ಯಾವ್ ನಥಿಂಗ್ ಟು ಸೀಕ್ ದ ಜಾಬ್ ಅಂದಾಗ ಪ್ರಾಪರ್ಟಿ ಹೇಗೆ ತೊಗೊಳಕ್ಕಾಗುತ್ತೆ? ಸೊ ಇಂಟರ್ಲಿಂಕ್ ಇದೆ. ಈಗ ಪ್ರಾಪರ್ಟಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ನಿಗಾನಿಟಿ ಹೌದು, ಆದರೆ ಅದಕ್ಕೆ ನೀವು ಮಾಡಿದ್ದೀರಿ ಸ್ಕಿಮ್ಯಾಟಿಕಲ್ಲಿ. ದಟ್ ವಾಸ್ ಅನ್ ಇಂಪ್ಲಿಮೆಂಟೇಷನ್. ಸ್ವಾಮಿತ್ವ ಯೋಜನೆ ಈಗ ಡಿಕ್ಲೇರ್ ಅಬ್ಸಲ್ಯೂಟ್ಲಿ ಈಗ ವಂಡರ್ಫುಲ್ ಸೆಷನ್. 2017 ಆನ್ವರ್ಡ್ ಸ್ವಾಮಿತ್ವ ಯೋಜನೆ ಬಂತು. MG ನರೇಗಾ, ಮಹಾತ್ಮ ಗಾಂಧಿ ರೂರಲ್ನ ಗ್ರಾಮ ಒಂದು ವರ್ಕ್ ಫೋರ್ಸ್, 100 days ವರ್ಕ್ ಫೋರ್ಸ್ ಮಾಡಬೇಕು ಅಂತ. ನೀವು ಕೊಡುವ ಸ್ಯಾಲರಿ ಏನಿದೆ
ಅದೇ ಕಡಿಮೆ ಇತ್ತು ಅಂದರೆ ಪ್ರಾಪರ್ಟಿ ತೊಗೊಳ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಸೊ ಇದಕ್ಕೆ ಬೂಮಿಂಗ್ ಎಕಾನಮಿ ಅಂತ ಕರೆಯೋ ಬದಲು ಡೆವಲಪಿಂಗ್ ಕಂಟ್ರೀಸ್ ಏನು ಯೋಚನೆ ಮಾಡ್ತೀವಿ ಅದನ್ನು ಮಾಡಬೇಕು ಅನ್ನುವಂಥದ್ದು. ಸೊ ದಿಸ್ ಈಸ್ ಅ ಗ್ರೇಟ್ ಟಾಪಿಕ್. ಇದು ಚಾಲೆಂಜಸ್ಸಲ್ಲಿ ನೀವು ಹೇಗೆ ಬರಿಬೋದು ಅಂದರೆ, ಯಾವತ್ತು ಚಾಲೆಂಜಸ್ ಹೇಗೆ ಬರೀತಾರೆ ಅಂತಂದರೆ, ನಿಮ್ಮ ಹತ್ರ ಒಂದು ಚಾಲೆಂಜ್ ಇದೆ, ಈಗ ಟೆನನ್ಸಿ ರಿಫಾರ್ಮ್ ಹೇಗೆ ಮಾಡೋದು, ಆವಾಗ ನೀವೇನು ಬರಿಬೋದು ಚಾಲೆಂಜು. 1% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ 14% ಆಫ್ ದ ವೆಲ್ತ್. ಇದಕ್ಕೆ ನಾನು ಇದನ್ನು ಮಾಡ್ತೀನಿ, ನನಗೆ ಸಬ್ಸ್ಟಿಟ್ಯೂಟ್ ಇಯರ್ ಯೂಸ್ ದ ಸ್ಟ್ಯಾಟಿಸ್ಟಿಕ್ ಫಾರ್ ದ ಚಾಲೆಂಜಸ್. ಆ ಸ್ಟ್ಯಾಟಿಸ್ಟಿಕ್ ನೆಗೆಟಿವ್ ಸೆಂಟೆನ್ಸಲ್ಲಿಕ್ಕ ಅದು ಚಾಲೆಂಜಸ್, ಆ ಸ್ಟ್ಯಾಟಿಸ್ಟಿಕ್ ಪಾಸಿಟಿವ್ ಸೆಂಟೆನ್ಸಲ್ಲಿಕ್ಕ ಅದು ಸೊಲ್ಯೂಷನ್. ಸೊ ಯೂಸ್ ಇಟ್ ಲೈಕ್ ದ್ಯಾಟ್. ಆವಾಗ ಏನಾಗುತ್ತೆ, ಕ್ರೆಡೆನ್ಷಿಯಲ್ ಇರುತ್ತೆ. ಈ ಚಾಪ್ಟ್ರಲ್ಲಿ ಮೇಯ್ನಾಗಿ ಬರೋದು ಏನು, 86% ಆಫ್ ದ ಫಾರ್ಮರ್ಸ್ ಆರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್. 85 ಇಕ್ಕು 2023-4 ಸ್ಟ್ಯಾಟಿಸ್ಟಿಕ್ಕಲ್ಲಿ ಈಗ 1% ಜಾಸ್ತಿ ಆಯಿತು. ಇಟ್ ಇಸ್ ಗ್ರೇಟ್ ವಲ್ನರಬಿಲಿಟಿ. ಆ್ಯಂಡ್ 18% ಆಫ್ ದ GDP ಆರ್ ಪ್ರೊವೈಡಿಂಗ್, ದಟ್ ಈಸ್ ದ ಸೇಮ್ ಕೇಸ್ ಫ್ರಮ್ ದ ಪಾಸ್ಟ್ ಲೆಗಸಿ ಆಫ್ 5 years. ಸೊ ಅದನ್ನು ನೀವು ಬರಿಬೋದು ಚಾಲೆಂಜಸಲ್ಲಿ. ಆಮೇಲೆ ಈಗ ಆಕ್ವರ್ಡ್ ರಿಫಾರ್ಮ್ ಕಮಿಟಿ ಪ್ರಕಾರ 143 crores ಏನಿದ್ದಾರೆ ಪಾಪ್ಯುಲೇಷನ್ನು, ಅದರಲ್ಲಿ ಯೂತು 17% ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಏನು ಪ್ರಾಪರ್ಟಿ ಹೋಲ್ಡಿಂಗ್ 17%. ನೀವೆಲ್ಲ ಯೂತ್, ನಿಮ್ಮ ಹತ್ರ ಎಷ್ಟು ಜನದ ಹತ್ರ ಓನ್ ಲ್ಯಾಂಡಿಗೆ, ಓನ್ ಪ್ರಾಪರ್ಟಿಗೆ, ನಥಿಂಗ್. 18 to ಯು ಕನ್ಸಿಡರ್ ಈವನ್ 35+. ಎಷ್ಟು ಜನದ ಹತ್ರ ಓನ್ ಕೆಪಾಸಿಟಿ ಲ್ಯಾಂಡಿಗೆ ಇಲ್ಲ. ದಟ್ ವಾಸ್ ದ ಮಿಸ್ಟೇಕ್. ಹೌದಾ? ಅಂದರೆ ತಂದೆ ಕೊಡಬೇಕಾ ಇಮಿಡಿಯೇಟ್ಲಿ, 18 ಏಜ್ ಆಯಿತು, ಎಸ್ ಪ್ಲೀಸ್ ಐ ಹ್ಯಾವ್ ಟು ಗಿವ್ ಸಚ್ ಎ ಪ್ರಾಪರ್ಟಿ. ಆ ಥರ ಅಲ್ಲ. ನೀವು ಪ್ರಾಪರ್ಟಿ ತೊಗೊಳ್ಬೇಕು ಅಂದರೆ ನಿಮ್ಮ ಹತ್ರ ಸ್ಕಿಲ್ ಇರಬೇಕು, ಜಾಬ್ ಮಾಡಬೇಕು, ಸ್ಕಿಲ್ ಇರಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು, ಮಾರ್ಕೆಟ್ ಎಕಾನಮಿಗೆ ನುಗ್ಗಬೇಕು. ಇವಾಗ ಅಮೇರಿಕಾ 22% GDP, ಚೈನಾ ಮೋರ್ ದೆನ್ ದ್ಯಾಟ್ ಲಿಮಿಟೆಡ್ 19% GDP, ಇನ್ನು ರಷ್ಯಾ ಸಂಹೌ 17% GDP. ಈಗೆಲ್ಲ ನೋಡ್ತಾ ಇದ್ದಾಗ ಅವರು ಜಾಬಲ್ಲಿ ಇದ್ದಾರೆ ಅಂದರೆ ದೇ ಆರ್ ವೆರಿ ಹ್ಯಾಪಿ. ಈವನ್ ದೇ ಆರ್ ಸಿಟ್ಟಿಂಗ್ ಎ 50 years ವಿದೌಟ್ ಜಾಬ್, ದೇ ಆರ್ ಓಕೆ ವಿತ್ ದೆಮ್. ಸೊ ಆ ಥರದ ಕಂಡೀಷನ್ ನಮ್ಮಲ್ಲಿದೆಯಾ? ದಟ್ ವಾಸ್ ದ ಚಾಲೆಂಜ್. ಸೊ ಈಗ ನೋಡಿ, ಇದನ್ನೆಲ್ಲ ಟೆಕ್ನಾಲಜಿಕಲ್ ಗ್ಯಾಪ್, ಜೊತೆಗೆ ಮಾಡರ್ನ್ ಟೆಕ್ನಾಲಜಿಕಲ್ ಗ್ಯಾಪ್. ಎಷ್ಟು ಹಳ್ಳಿಗಳಲ್ಲಿ ಇವತ್ತು ನೆಟ್ವರ್ಕ್ ಇದೆ, ನೋ ನೆಟ್ವರ್ಕ್ ಟು ಕಾಲ್ ಟು ಮೆಸೇಜ್, ನೋ ನೆಟ್ವರ್ಕ್. ಆ್ಯಂಡ್ ಎಷ್ಟು ವಲ್ನರಬಿಲಿಟಿ ಸಿಚುವೇಷನ್ ಇದೆ ಅಂತಂದರೆ, ಈ ರಾಜಕೀಯ ಪಕ್ಷಗಳು ಅಕ್ವೈರ್ ಮಾಡೋಕ್ಕೆ ನಾನು ಈ ಒಂದು ಮ್ಯಾನಿಫೆಸ್ಟೋಷನನ್ನು ಇರ್ತಾರೆ, ಅದನ್ನು ಫುಲ್ಫಿಲ್ ಮಾಡಿರೋದಿಲ್ಲ. ಸೊ ಎಲ್ಲಿಂದ ಸಾಧ್ಯ ಆಗುತ್ತೆ? ಆ್ಯಂಡ್ ಮೈಗ್ರೇಷನ್ ಎಷ್ಟು ಜನ ಹೋಗ್ತಾ ಇದ್ದಾರೆ, ಅಬೌಟ್ 56% ರೂರಲ್ ವರ್ಕ್ಫೋರ್ಸ್ ಏನಿದ್ದಾರೆ ಇದ್ದವರು ರೂರಲ್ಲು ಮೈಗ್ರೇಟ್ ಆಗ್ತಾ ಇದ್ದಾರೆ. ಬಿಕಾಸ್ ಈಗ ದಕ್ಷಿಣ ಕನ್ನಡದಲ್ಲಿ ಇದ್ದವನು ನಾನು ಬೆಂಗಳೂರಲ್ಲಿದ್ದೇನೆ, ಆ ಥರದ ಕಂಡೀಷನ್ ಇದೆ. ಹೌದಾ? ಸೊ ದಿಸ್ ಇಸ್ ವಾಟ್ ದ ವಲ್ನರಬಿಲಿಟಿ. ಆ್ಯಂಡ್ ಇದನ್ನು ಸರಿದೂಗಿಸ್ಬೇಕು ಅಂತಂದರೆ ಸೈಕಲಾಜಿಕಲಿ, ಸೊಸೈಟಿಕಲಿ ಮತ್ತು ಪೊಲಿಟಿಕಲಿ ಡೆಮೊಕ್ರೆಟಿಕ್ ವೇಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮಲ್ಲಿ ಸರಿಪಡಿಸ್ಬೇಕು. ಹೌದಾ? ಈಗ ಪ್ರಾಪರ್ಟಿ ಆನ್ ಇನ್ಕ್ರೀಸಿಂಗ್ ದ GDP ಈಸ್ ನಾಟ್ ಎ ಇನ್ಕ್ರೀಸಿಂಗ್ ಓನ್ಲಿ ದ GDP. ಇಟ್ ಇಸ್ ಎನ್ ಅಪರ್ಚುನಿಟಿ. ಗಿವಿಂಗ್ ಎನ್ ಇನ್ಕ್ಲೂಷನ್ ಈಗ ಅಪರ್ಚುನಿಟಿ. ಅಡಾಪ್ಟೇಷನ್ ಈಗ ಬೆಟರ್ ಆ್ಯಂಡ್ ಕ್ಯೂರ್ ಅಂತ ನಾವು ನೋಡ್ತೀವಿ. ಬೆಸ್ಟ್ ಪಾಸಿಬಲ್ ವೇ ಟು ಮಿಟಿಗೇಟ್ ಆರ್ ಸೆಲ್ಫ್ ಟು ವಲ್ನರಬಿಲಿಟಿ ಇಸ್ ದ ಸೀಕಿಂಗ್ ಆರ್ ಸೆಲ್ಫ್ ಟು ಅಪೆಂಟ್ ಆರ್ ಸೆಲ್ಫ್. ಅಂದ್ರೇನು? ನಮಗೆ ನಾವೇ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು. ಇಫ್ ಯು ಆರ್ ಕನ್ಸಿಡರಿಂಗ್ ಯು ಆರ್ ಎ ಗ್ರೇಟ್, ನೋ ಬಡಿ ಈಸ್ ಗೋಯಿಂಗ್ ಟು ಕನ್ಸಿಡರ್ ಯು ಆರ್ ಎ ಗ್ರೇಟ್. ಸೊ ದಿಸ್ ಇಸ್ ವಾಟ್ ದ ಕಂಡೀಷನ್. ಅಟ್ ದ್ಯಾಟ್ ಟೈಮ್ 1792ರಲ್ಲಿ ಕಾರ್ನ್ವಾಲಿಸ್ ಬಂದರು. ಆಮೇಲೆ ಹಾಲ್ಟ್ ಮೆಕನೈಸ್ 1830 ಬಂದರು. ಅದಾದಮೇಲೆ 1835+ ಥಾಮಸ್ ಮನ್ರೋ ಬಂದರು. ಆಮೇಲೆ ವಿನೋಬಾ ಭಾವೆ ಬಂದರು. ದೇ ಟುಕ್ ಎನ್ ಇನಿಷಿಯೇಟಿವ್. ಹೌದಾ? ವಾಟ್ ಇನಿಷಿಯೇಟಿವ್ ಯು ಹ್ಯಾವ್ ಡನ್ ಇಟ್ ನಾವು? ಇವನ್ ದೋ ಇಟ್ ಇಸ್ ಸಫಿಸ್ಟಿಕೇಟೆಡ್ ಡೆಮೊಕ್ರೆಟಿಕ್ ಲ್ಯಾಂಡ್. ಆವಾಗಿದ್ದು ಹೋಲಿಸಿದ್ರೆ ಇವಾಗ ವೆರಿ ಸುಪೀರಿಯರ್ ವೊಕ್ಯಾಬ್ಯುಲರಿ ಸ್ಕಿಲ್. ಹೌದಾ? ರೈಟ್ ಟು ಸ್ಪೀಚಿಗೆ, ಆರ್ಟಿಕಲ್ 21ಗೆ, 19ಗೆ, ಎಕ್ಸ್ಪ್ರೆಷನ್ಗೆ, ಫ್ರೀಡಮ್ ಆಫ್ ಸ್ಪೀಚಿಗೆ, ವಾಟ್ ಯು ಹ್ಯಾವ್ ಟೇಕನ್ ಅಪ್. ಸೊ ಇಟ್ ಇಸ್ ಡಿಸಿಷನ್ ಆಫ್ ಯುವರ್ ಸೆಲ್ಫ್. ಏನಾಗುತ್ತೆ, ಯಾವಾಗ ಬುದ್ಧಿ ವಿಕಸನ ಆಗುತ್ತಾ ಹೋಗುತ್ತೆ, ಟೆಕ್ನಾಲಜಿಕ್ರು ಅಪ್ಗ್ರೇಡೇಷನ್ ಆಗಬೇಕು, ಇನೋವೇಷನ್ ಹತ್ರ ಹೋಗಬೇಕು, ಸ್ಕಿಲ್ ಸೆಟ್ಟನ್ನು ಡೆವಲಪ್ ಮಾಡಬೇಕು, ಅಪರ್ಚುನಿಟಿಯನ್ನು ಕಾಯಬಾರ್ದು, ತೊಗೊಳ್ಬೇಕು. ಆವಾಗ ಮಾತ್ರ ಪ್ರಾಪರ್ಟಿ ಜನ್ರೇಷನ್ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಇಂಟ್ರೆಸ್ಟ್ ಬಯಾಸ್. ಹೌದಾ? ಇವಾಗ ಸಪೋಸ್ ನೋಡಿ, ಹೌ ಮೆನಿ ವರ್ಕ್ಫೋರ್ಸ್ ಆರ್ ದೇರ್? ವುಮೆನ್ ವರ್ಕ್ಫೋರ್ಸ್ 37% ಆ್ಯಂಡ್ ಮೆನ್ ವರ್ಕ್ಫೋರ್ಸ್ 76%. ಹೌದಾ? ಟೋಟಲ್ ವರ್ಕ್ಫೋರ್ಸ್ 56%. ಈಗ ಲೆಕ್ಕ ಹಾಕಿ, ವುಮೆನ್ ವರ್ಕ್ಫೋರ್ಸ್ 37%. ವೆದರ್ ಇಟ್ ಇಸ್ ಗುಡ್ ಆರ್ ನಾಟ್? ಇಟ್ ಇಸ್ ನಾಟ್ ಗುಡ್. ಹಾಫ್ ಆಫ್ ದ ರೇಟ್ ಕೂಡ ಇಲ್ಲ. ಯಾಕೆ? someone are trying to home makers, someone are not going to job after the marriage. Son metacentric, again son metacentric, family sphere.
They are bounding in their family, not respecting this family. This is not a culture. And someone are not even read degree ಅನ್ಕೋ ಹೌದಾ. ಸ್ಕೂಲ್ ಡ್ರಾಪ್ಔಟ್ ಕೇಸು ನೋಡ್ತೀರಿ, ಎನ್ರೋಲ್ಮೆಂಟ್ ಕೇಸು ಎಷ್ಟು ಜಾಸ್ತಿ ಇರ್ತದೆ, ಡ್ರಾಪ್ಔಟ್ ಕೇಸು ಅಷ್ಟೇ ನೋಡ್ತೀರಿ. ಸೊ ದಿಸ್ ಈಸ್ ಎ ಸಿಚುವೇಶನ್, ಯು ವಿ ಹ್ಯಾವ್ ಟು ಚೇಂಜ್ ಅವರ್ ಮೈಂಡ್ ಸೆಟ್. ಆವಾಗ ಮಾತ್ರ ಆಗುತ್ತೆ. ಆ್ಯಂಡ್ ಇನ್ ಕ್ವಾಲಿಟಿ, ನನ್ನ ಹತ್ರ 100 ಕೋಟಿಗೆ ನಾನು ನಿಮಗೆ 100 ಕೋಟಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ತಟಿಕ್ರಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋದು ಸರಿನಾ? ತಪ್ಪಲ್ವಾ? ಹಾಗೆ ನಾನು 100 ಕೋಟಿ ನನ್ನ ಹತ್ರಗೆ ನಾನು ಒಂದು ಬಿಸ್ನೆಸ್ ವೆಂಚೂರ್ ಮಾಡ್ತೀನಿ. ಐ ಹ್ಯಾವ್ ಗಿವೆನ್ ಅಪರ್ಚುನಿಟಿ ಟು ಅಪ್ಗ್ರೇಡ್ ದ ಸ್ಕಿಲ್. ನಿಮ್ಮ ಹತ್ರ ಸ್ಕಿಲ್ ಇದೆ, ನಾನು ತೊಗೋತೀನಿ. ಐ ವಿಲ್ ಗಿವ್ ಯು ಎ ಫಿಕ್ಸ್ಡ್ ಸ್ಯಾಲ್ರಿ. ಸೊ ದಟ್ ವಾಸ್ ದ ಬೂಮಿಂಗ್, ದಟ್ ವಾಸ್ ದ ಗ್ರೇಟ್ ಐಡಿಯಾ. ಯಾಕೆ ನಿಮ್ಮಿಂದ ನಾನೇನು ತೊಗೋತೀನಿ? ದಟ್ ವಾಸ್ ಎ ಕ್ಲಿಯರ್ ಕಟ್ ಬಿಸ್ನೆಸ್. ಹೌದಾ? ಐ ಹ್ಯಾವ್ ಎ 100 crores, ಐ ಹ್ಯಾವ್ ಟು ಡಿಸ್ಪ್ಯಾಚ್ 3 people. ಐ ಡೋಂಟ್ ನೋ, ಐ ಆಮ್ ನಾಟ್ ಶೋರ್ ಎನಫ್. ನೀವು ಆ 33 crores ಏನು ಮಾಡ್ತೀರಿ? ನಾಳೆಗೆ ಅದನ್ನು ಸದುಪಯೋಗಗೊಳಿಸ್ಕೋಬೋದು, ದುರುಪಯೋಗಗೊಳಿಸ್ಕೋಬೋದು. ಐ ಡೋಂಟ್ ನೋ. ಬಟ್ ಅದನ್ನು ನಾನು ಸ್ಯಾಲ್ರಿ ಕೊಟ್ಟರೆ ಯು ಹ್ಯಾವ್ ಎ ರೆಗ್ಯುಲೇಷನ್ ಆನ್ ದ್ಯಾಟ್. ವೆನ್ ದೆರ್ ಇಸ್ ಎ ರೆಗ್ಯುಲೇಷನ್, ದೆರ್ ಇಸ್ ಎ ಲ್ಯಾಂಡ್. When there is a land, there is an opportunity. When there is an opportunity, there is a capacity. When there is a capacity, there is a power. Is there any doubt? Thank you.